ವೆಲ್ಕಮ್ ಟು ಸುಮಾ ಜಾಲ್ವಾದೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ವೆಜಿಟೇಬಲ್ ಕುರ್ಮಾ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಅದು ಪೂರಿಗೆ, ಚಪಾತಿಗೆ, ಗೀ ರೈಸ್ಗೆ, ದೋಸೆಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಆಮೇಲೆ ಒಂದು ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ವಿ, ಅದೆಲ್ಲನೂ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ ಆಗೋವರೆಗೂ ನೋಡಿ. ಸೊ ಇವಾಗ ಬನ್ನಿ, ಫಸ್ಟು ನಾವು ಕುರ್ಮಾ ಮಾಡೋದು ಯಾವ ಥರ ಅಂತ ನೋಡೋಣ. ಅದಕ್ಕೆ ನಾವು ಫಸ್ಟು ಮಸಾಲ ರುಬ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 7ರಿಂದ 8 ಗೋಡಂಬಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಇಂಚಷ್ಟು ದಾಲ್ಚಿನ್ನಿ ಹಾಕೋತಾ ಇದ್ದೀನಿ ನಾನು ಮುರಿದು. ಆಮೇಲೆ ಒಂದು 2 ಏಲಕ್ಕಿ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಆಮೇಲೆ ಒಂದು 4ರಿಂದ 5 ಲವಂಗ ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಹೆರಿದಿರೋ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕೋದು ಮರ್ತಿದ್ದೆ, ಸೊ ಅದೇ ಸೋಂಪು ಕಾಳು ಇವಾಗ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ. ಇಷ್ಟು ಪೇಸ್ಟ್ ಹಾಕಿದರೆ ಸಾಕು. ಆ ಸೋಂಪು ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು, ಗ್ರೇವಿದು. ಸೊ ಇವಾಗ ಬನ್ನಿ ಕುರ್ಮಾ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಆಮೇಲೆ ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು. ಕರಿಬೇವು ಚೆನ್ನಾಗಿ ಮುರಿದು ಹಾಕಿದ್ರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಊಟಕ್ಕೊತ್ತಾಗ ಎತ್ತಿಡಬೇಕು ಅಂತ ಅನಿಸಲ್ಲ. ಸೊ ಹಂಗಾಗಿ ಕರಿಬೇವು ಸೊಪ್ಪು, ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಈರುಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಅದಾದಮೇಲೆ ಉಳಿದಿರೋ ತರಕಾರಿ ಎಲ್ಲ ಹಾಕೋಬೇಕು. ನಾನು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು ಆಲೂಗಡ್ಡೆ, ಅಂದರೆ 2 ಚಿಕ್ಕ ಸೈಜಿನ ಆಲೂಗಡ್ಡೆ ಹಾಕಿದ್ದೀನಿ. ಕುದಿಸ್ಕೊಂಡೇನು ಹಾಕ್ಕೊಂಡಿಲ್ಲ, ಜಸ್ಟ್ ಸೆಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಉಳಿದಿರೋ ತರಕಾರಿ ಎಲ್ಲನೂ ಹಾಕೋಣ. ಫಸ್ಟು ಕ್ಯಾರೆಟು, ಆಮೇಲೆ ಬೀನ್ಸ್ ಹಾಕೋತಾ ಇದ್ದೀನಿ. ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು, ಹಸಿ ಬಟಾಣಿ. ಇಲ್ಲ ಅಂದರೆ ನೀವು ಒಣಗಿರೋ ಬಟಾಣಿ ಕೂಡ ನೆನೆಸ್ಬಿಟ್ಟು ಹಾಕೋಬಹುದು. ಹಸಿ ಬಟಾಣಿ ಇಷ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆದಮೇಲೆ, ಸೊ ಇಷ್ಟ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಹಾಕಬೇಕು. ಇಷ್ಟ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಸಾಲೆ ಫ್ಲೇವರ್ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಆದಮೇಲೆ ಎಣ್ಣೆಯಲ್ಲಿ ಮಸಾಲ ಆಮೇಲೆ ತರಕಾರಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಆಮೇಲೆ ಕುದಿಸ್ಕೋಬೇಕು. ಇಲ್ದಿದ್ರೆ ರುಬ್ಕೊಂಡಿರೋ ಮಸಾಲೆ ಎಲ್ಲನೂ ಹಸಿ ವಾಸನೆ ಹಂಗೆ ಉಳಿದ್ಬಿಡುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರು ಹಾಕಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಬೇಕು, ಒಂದು 10ರಿಂದ 12 ನಿಮಿಷದವರೆಗೂ. ಅಷ್ಟಾದಮೇಲೆ ಚೆನ್ನಾಗಿ ಕುದ್ದಿರುತ್ತೆ. ಈ ಕುರ್ಮಾ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆಗಾಗಿರ್ಬೋದು, ಪೂರಿಗಾಗಿರ್ಬೋದು, ಚಪಾತಿ, ಗೀ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿದೆ. ಇಷ್ಟು ಆದಮೇಲೆ ಲಾಸ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋದು. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೋಬೋದು. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋದು ಅಷ್ಟೇ. ನಿಂಬೆಹಣ್ಣು ಹಾಕಿ ಕುದಿಸ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ, ಆಮೇಲೆ ಅದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ನಿಂಬೆಹಣ್ಣು ಹಾಕಿದ್ಮೇಲೆ ಕುದಿಸೋದು. ಸೊ ಹಂಗಾಗಿ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕಿ. ಸೊ ಇವಾಗ ಕುರ್ಮಾ ರೆಡಿ ಆಯಿತು. ಸ್ಪೈಸಿ ಟೇಸ್ಟಿ ಆದಂತಹ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ದೋಸೆ ಕುರ್ಮಾ ರೆಡಿ ಆಯಿತು. ಸೊ ಇವಾಗ ನಾನು ದೋಸೆ ಜೊತೆಗೆ ಕುರ್ಮಾ ಮಾಡ್ಕೊಂಡಿದ್ದೆ. ಸೊ ಹಂಗಾಗಿ ದೋಸೆ ಹಾಕೋತಾ ಇದ್ದೀನಿ. ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಬೆಣ್ಣೆ ದೋಸೆ ಮತ್ತು ಮಸಾಲೆ ದೋಸೆದೆಲ್ಲನೂ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಫುಲ್ ಡೀಟೇಲಾಗಿ ರೆಸಿಪಿಯನ್ನು ತೋರಿಸಿದ್ದೀನಿ ಅದರಲ್ಲಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಇವಾಗ ದೋಸೆನೂ ರೆಡಿ ಆಯಿತು, ಕುರ್ಮಾನೂ ರೆಡಿ ಇದೆ. ಇವಾಗ ಬನ್ನಿ ಸರ್ವ್ ಮಾಡ್ಕೊತಾ ಇದ್ದೀನಿ. ದೋಸೆ ಜೊತೆಗೆ ಬರೀ ಆಲೂಗಡ್ಡೆ ಪಲ್ಯ ಮಾಡಿ ಬೇಜಾರಾಗಿದ್ದರೆ ಇದು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸನ್ನು ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಜೊತೆಗೆ ಕುರ್ಮಾ ಮಾಡಿದ್ದೆಲ್ಲ, ಸೊ ಅದು ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್ನ. ಸೊ ಹಾಗಾಗಿ ಬೇರೆ ಮಾಡೋದು ಬೇಡ ಅಂತ ಅದನ್ನೇ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ನಾನು ಒಂದು ಸ್ವಲ್ಪ ಅಡುಗೆ ಮನೆ ಟಿಪ್ಸ್ ಕೂಡ ತೋರಿಸ್ತಾ ಇದ್ದೀನಿ, ಒಂದೆರಡು ಟಿಪ್ ತೋರಿಸ್ತಾ ಇದ್ದೀನಿ.
ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹಂಗೆ ಒಂದು 4-5 ಟಿಪ್ಸನ್ನು ಶೇರ್ ಮಾಡಿದ್ದೆ. ನನಗೆ ಗೊತ್ತಿರುವಂಥ ಟಿಪ್ಸನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಇಲ್ಲಿ ತೆಂಗಿನಕಾಯಿ ಇರುತ್ತಲ್ಲ, ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಒಂದು ಟಿಪ್ಪನ್ನು ತುಂಬ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ. ನನಗೆ ಇದು ತುಂಬಾ ಈಸಿ ವೇ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಈ ಟಿಪ್ಪನ್ನೇ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ, ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಅಂದರೆ ತೆಂಗಿನಕಾಯಿ ಹಿಡಿಯೋಷ್ಟು ಪಾತ್ರೆಗೆ ಒಂದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಆ ತೆಂಗಿನಕಾಯಿ ಮುಳುಗೋವರೆಗೂ ನೀರು ಹಾಕೋಬೇಕು. ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದು 5-10 ನಿಮಿಷ ನೀರಲ್ಲೇ ಬಿಡಬೇಕು. ಸೊ ಇವಾಗ ಒಂದು 5-10 ನಿಮಿಷ ಆಗಿದೆ. ನಾನೊಂದು ಸ್ಪೂನಿನ ಸಹಾಯದಿಂದ ತಗೋತಾ ಇದ್ದೀನಿ. ಈ ಥರ ನೀರಿಂದ ತೆಗೆದುಬಿಟ್ಟು ಒಂದು ರೌಂಡ್ ತಿರುಗಿಸ್ಬೇಕು ಅಷ್ಟೇ. ಒಂದು ರೌಂಡ್ ತಿರುಗಿಸಿದ್ರೆ ಕೊಬ್ಬರಿ ತಾನಾಗಿಯೇ ಈಸಿಯಾಗಿಯೇ ಬರುತ್ತೆ. ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಬಂತು ಕೊಬ್ಬರಿ ಅಂತ. ಸೊ ಒಂದು ರೌಂಡ್ ತಿರುಗಿಸಿದ್ರೆ ಸಾಕು ಬಂದುಬಿಡುತ್ತೆ. ಕೆಲವೊಬ್ಬೊಬ್ಬರು ಒಂದೊಂದು ಥರ ಟಿಪ್ಸನ್ನು ಫಾಲೋ ಮಾಡ್ತಾರೆ. ಕೆಲವೊಬ್ಬರು ಗ್ಯಾಸ್ ಮೇಲಿಟ್ಟು ಸುಡ್ತಾರೆ. ಆದರೆ ದೇವರಿಗೆ ಹೊಡೆದಿರೋ ತೆಂಗಿನಕಾಯಿ ಆ ಥರ ಗ್ಯಾಸ್ ಮೇಲಿಟ್ಟು ಸುಡೋದು ನನಗೆ ಅಷ್ಟು ಸರಿ ಅನಿಸಲ್ಲ. ಆಮೇಲೆ ಇನ್ನೊಂದಷ್ಟು ಜನ ಕೈಯಿಂದನೇ ಹೊಡಿತಾರೆ. ಕೈಯಿಂದ ಹೊಡೆಯುವಾಗ ಚೂರೆಲ್ಲ ಆ ಕಡೆ ಈ ಕಡೆ ಬೀಳುತ್ತೆ ಅಂತ. ಸೊ ನಾನು ಆ ಥರದ್ದು ಟಿಪ್ಸ್ ಯಾವುದು ಫಾಲೋ ಮಾಡಲ್ಲ. ಇದು ಒಂದು ಸತಿ ನಾನು ಫಾಲೋ ಮಾಡಿ ನೋಡಿದೆ, ನನಗೆ ಈಸಿ ಅನ್ನಿಸ್ತು. ಸೊ ಹಂಗಾಗಿ ನೋಡಿ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಈಸಿ ಅನ್ನಿಸ್ಬೋದು. ಆಮೇಲೆ ಈ ಥರದ್ದು ಕಪ್ಸ್ ಮೇಲೆ ಅದೆಲ್ಲನೂ ಲೇಬಲ್ಸ್ ಇರುತ್ತಲ್ಲ, ಅದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ. ನಾವು ಸ್ಟೀಲ್ ಆಗಿದ್ದರೆ ಈಸಿಯಾಗಿ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿದರೆ ಬರುತ್ತೆ. ಆದರೆ ಈ ಥರ ಮಿಲಾಮೈನ್ ಐಟಮ್ಸು, ಆಮೇಲೆ ಗ್ಲಾಸ್ ಐಟಮ್ಸು, ತುಪ್ಪದ ಜಾರೆಲ್ಲ ಇರುತ್ತಲ್ಲ, ಅದೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಯಾವ ಟಿಪ್ಪನ್ನು ಫಾಲೋ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ಪೆಷಲಿ ಈ ಥರದ್ದು ತುಪ್ಪದ್ದಿರುತ್ತಲ್ಲ, ಇದಾದರೂ ತುಂಬಾ ಕಷ್ಟ, ತುಂಬ ಸ್ಟಿಕ್ಕಿ ಆಗಿರುತ್ತೆ. ಈ ಥರ ಸ್ಟಿಕ್ಕರ್ ರಿಮೂವ್ ಮಾಡಿದರೆ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಹಂಗಾಗಿ ಇವಾಗ ಟಿಪ್ಪನ್ನು ತೋರಿಸ್ತೀನಿ. ಒಂದು ಪಾತ್ರೆ ತೊಗೋಬೇಕು. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿರುವಂಥ ಬಿಸಿನೀರು ಹಾಕಬೇಕು. ಸೊ ಈ ಬಿಸಿ ನೀರಲ್ಲಿ ಒಂದು 10-15 ನಿಮಿಷ ನಾವು ಹಾಗೆ ಬಿಟ್ಟರೆ ಲೇಬಲ್ಲೆಲ್ಲನೂ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು. ನೋಡಿ ನಾನು ಒಂದೊಂದಾಗಿಯೇ ಹಾಕ್ತಾಯಿದ್ದೀನಿ. ಈ ಥರ ಮಿಲಾಮೈನ್ ಐಟಮ್ಸ್ಗೆ ತುಂಬಾ ಹೆಲ್ಪ್ ಆಗಿದೆ ನನಗೆ. ಬಿಸಿ ನೀರಲ್ಲಿ ಈ ಥರ ಗ್ಲಾಸ್ ಐಟಮ್ಸ್ ಎಲ್ಲನೂ ತಡೆಯುತ್ತಲ್ಲ. ಸೊ ಹಂಗಾಗಿ ಬಿಸಿ ನೀರು ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ ಒಂದು 10 ನಿಮಿಷ ಆಗಿದೆ, ಎಷ್ಟು ಈಸಿಯಾಗಿ ರಿಮೂವ್ ಆಯಿತು ಅಂತ. ನಾವು ಸುಮ್ಮನೆ ಹಾಗೆ ತೊಳೆಯೋಕ್ಕೆ ಹೋದರೆ ಇದು ಒಂದು ಲಾಂಗ್ ಪ್ರೊಸೆಸ್ ಆಗಿ ಉಳಿದ್ಬಿಡುತ್ತೆ. ಡೈಲಿ ಒಂದು ಸ್ವಲ್ಪನೇ ಹೋಗುತ್ತೆ. ಸೊ ಹಾಗಾಗಿ ಒಂದು ಸತಿ ಬಿಸಿನೀರಲ್ಲಿ ಹಾಕಿ ಈ ಥರ ತಗೊಂಡ್ಬಿಟ್ರೆ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ ಈ ತುಪ್ಪದಂತೂ ತುಂಬ ಸ್ಟಿಕ್ಕಿ ಆಗಿತ್ತು. ಬಿಸಿನೀರಲ್ಲಿ ಹಾಕಿದ್ರೇ ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಸೊ ಅಷ್ಟು ಸ್ಟಿಕ್ಕಿ ಆಗಿತ್ತು. ಇನ್ನು ನಾರ್ಮಲಾಗಿ ಹಂಗೆ ತೊಳೆದ್ರೆ ಎಷ್ಟು ದಿವಸ ಆಗ್ತಿತ್ತು ಗೊತ್ತಿಲ್ಲ. ಸೊ ಇವಾಗ ಬಿಸಿ ನೀರಿನ ಹೆಲ್ಪ್ನಿಂದ ನಾನು ಆರಾಮಾಗಿ ಎಲ್ಲ ಲೇಬಲ್ಸನ್ನು ತಗೊಂಡಿದ್ದೀನಿ. ನೀವು ಕೂಡ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಈಸಿ ಆಗಬಹುದು. ನಿಮ್ಮೆಲ್ಲರಿಗೂ ಈ 2 ಟಿಪ್ಪು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾವು ಒಂದಷ್ಟು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದೆಲ್ಲ, ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ನಾವು ಇದೆಲ್ಲ ತೊಗೊಂಡಿದ್ದು ಮೆಟ್ರೋನಲ್ಲಿನೇ. ಮೇನಾಗಿ ನಾವು ಗ್ಯಾಸ್ ಸ್ಟವ್ ತೊಗೊಳ್ಳೋಕ್ಕೆ ಅಂತಲೇ ಹೋಗಿದ್ದು. ಸ್ವಲ್ಪ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಆಗಿರಲಿಲ್ಲ. ಸೊ ಹಂಗಾಗಿ ಹೋಗಿ ತೊಗೊಂಡು ಬಂದ್ವಿ. ಆಮೇಲೆ ಅದ್ರ ಜೊತೆಗೆ ಒಂದಷ್ಟು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ. ನಾವು ತೊಗೊಂಡಿದ್ದು 4 ಬರ್ನರ್ದು. ತುಂಬ ಚೆನ್ನಾಗಿದೆ, ಹೆವಿಯಾಗಿದೆ. ಎಲ್ಲ ಮಟ್ರಿಯಲ್ಲು ಎಲ್ಲ ಕೂಡ ಚೆನ್ನಾಗಿದೆ. ಅಂದರೆ ಸ್ಟ್ಯಾಂಡ್ ಆಗಿರ್ಬೋದು, ಬರ್ನರ್ ಆಗಿರ್ಬೋದು, ಬಟನ್ಸ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಇದ್ರ ಸರ್ವಿಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಸರ್ವಿಸ್ ಕೂಡ 4 ಬಟನ್ ಕೂಡ ಅಷ್ಟೇ ಆರಾಮಾಗಿ ಮೇಲೇ ಇದೆ. ಆದರೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಒಂದು ಸ್ವಲ್ಪ ಬಿಸಿ ಆಗುತ್ತೆ. ಸ್ವಲ್ಪ ನಾವು ಜಾಸ್ತಿ ಹೊತ್ತಿಂದ ಗ್ಯಾಸ್ ಆನ್ ಆಗಿಟ್ಟರೆ ಬಟನ್ನು ಸೈಡ್ಸಲ್ಲಿರೋ ಬಟನ್ನು ಒಂದು ಸ್ವಲ್ಪ ಬಿಸಿ ಆಗುತ್ತೆ. ಅಷ್ಟೇ ಬಿಟ್ಟರೆ ಉಳಿದಿದ್ದೆಲ್ಲನೂ ಪರ್ಫೆಕ್ಟಾಗಿದೆ ಗ್ಯಾಸ್ ಸ್ಟವ್. ಸೊ ಇವಾಗ ಬೇರೆದೆಲ್ಲನೂ ಒಂದು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ನಾನು ಈ ಥರದ್ದು ಒಂದು 2 ಪ್ಲೇಟ್ ಬೇಕಾಗಿತ್ತು. ಆ ಥರದ್ದು ಒಂದು 2 ಪ್ಲೇಟ್ಸು, ಆಮೇಲೆ ಒಂದು ಸಪ್ರೇಟ್ ಆಗಿರುವಂಥ ಬೇರೆ ಪ್ಲೇಟ್ಸು, ಆಮೇಲೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅದೆಲ್ಲನೂ ಬೇಕಾಗಿತ್ತು. ಹಾಗಾಗಿ ಕುಕ್ಕಿಂಗ್ ಆಯಿಲ್ ಅದೆಲ್ಲ ತೊಗೊಂಡಿದ್ವಿ. ಆಮೇಲೆ ಇದೊಂದು ನಾನು ಜ್ಯೂಸರ್ ತೊಗೊಂಡೆ. ಮೇನಾಗಿ ನಾನು ಆರೆಂಜ್ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡೆ. ನನ್ನ ಮಗನಿಗೆ ಇದು ತುಂಬ ಯೂಸ್ ಆಗ್ತಿದೆ ಇವಾಗ ಮಿಕ್ಸರಲ್ಲಿ ಫಿಲ್ಟ್ರ್ ಕೂಡ ಇದೆ ನಮ್ಮ ಮಿಕ್ಸರಲ್ಲಿ, ಅದರಲ್ಲಿ ಕೂಡ ಹಾಕೋಬೋದು. ಬಟ್ ಬೀಜ ಎಲ್ಲ ಸಪ್ರೇಟ್ ಮಾಡಿ ಹಾಕೋಬೇಕಾಗುತ್ತೆ.
ಸೊ ಹಂಗಾಗಿ ಈ ಜ್ಯೂಸರ್ ತೊಗೊಂಡೆ ನಾನು. ಸುಮ್ಮನೆ ಕಟ್ ಮಾಡಿಬಿಟ್ಟು ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಯಾವಾಗಾದರೂ ಯೂಸ್ ಮಾಡ್ತಾಯಿದ್ರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಜ್ಯೂಸರ್ದು. ಈ ಜ್ಯೂಸರು ವಾಶ್ ಮಾಡ್ಕೊಳ್ಳೋಕ್ಕೆಲ್ಲನೂ ಈಸಿ ಆಗುತ್ತೆ. ಆಮೇಲೆ ಇದರಲ್ಲಿ ದಾಳಿಂಬೆ ಜ್ಯೂಸ್ ಕೂಡ ಮಾಡ್ಕೋಬೋದು. ಆಮೇಲೆ ಆರೆಂಜ್ ಜ್ಯೂಸ್ ಮಾಡುವಾಗ ಬೀಜ ಹಾಕಿದ್ರೆ ಒಂದು ಸ್ವಲ್ಪ ಕಹಿ ಆಗುತ್ತೆ, ಹಾಗಾಗಿ ಇದರಲ್ಲಿ ಬೀಜ ಕೂಡ ಸಪ್ರೇಟ್ ಆಗುತ್ತೆ. ಸೊ ಹಂಗಾಗಿ ತೊಗೊಂಡೆ. ಆಮೇಲೆ ಇದೊಂದು ಮಿಲ್ಟ್ರಿ ಟ್ರಕ್ ತೊಗೊಂಡ್ವಿ ಮಗನಿಗೆ ಆಟ ಆಡೋಕ್ಕೆ ಅಂತ. 200 ರೂಪೀಸ್ ನಾನು ಇದಕ್ಕೆ ಕೊಟ್ಟಿದ್ದು. ವರ್ತ್ ಅಂತ ಅನ್ನಿಸ್ತು, ಚೆನ್ನಾಗಿದೆ ಕ್ವಾಲಿಟಿ. ಆಮೇಲೆ ಇನ್ನೊಂದಷ್ಟು ಪರ್ಚೇಸ್ ಮಾಡಿದ್ವಿ. ನಾನು ತುಂಬ ಲೇಟ್ ಆಯಿತು ಅಂತ ವಿಡಿಯೋ ಡಿಸ್ಕಂಟಿನ್ಯೂ ಮಾಡಿದ್ದೆ. ಸೊ ಆವಾಗ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದೊಂದು ಸ್ಪ್ರೌಟ್ಸ್ ಮೇಕರ್ ತೊಗೊಂಡ್ವಿ. ಇದು ನನಗೆ ಯೂಸ್ಫುಲ್ ಆಗುತ್ತೆ ತುಂಬ ಅಂತ ಅನ್ನಿಸ್ತು. ಸೊ ಹಂಗಾಗಿ ತೊಗೊಂಡೆ. 2 ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ. 2 ಥರದ್ದು ಮೊಳಕೆ ಕಾಳು ಮಾಡ್ಬೋದು. ಕೆಳಗಡೆ ಸಪ್ರೇಟ್ ಇದ್ದಾಗೆ ಒಂದು ಕಂಟೈನರು, ಅದರಲ್ಲಿ ನೀರು ಹಾಕ್ಕೊಳ್ಳೋದು. ನೋಡೋಣ, ನಾನು ಯೂಸ್ ಮಾಡುವಾಗ ಡೀಟೇಲಾಗಿ ಇದ್ರದ್ದು ವಿಡಿಯೋನ ನಾನು ತೋರಿಸ್ತೀನಿ. ಯೂಸ್ ಮಾಡುವಾಗೇ ಗೊತ್ತಾಗುತ್ತೆ. ಬಟ್ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ನೋಡೋಣ, ಯೂಸ್ ಮಾಡೋದಾಗ ವಿಡಿಯೋನ ಶೇರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಇದೊಂದು ಕಿಚನ್ ಟವಲ್ ಸೆಟ್ ತೊಗೊಂಡೆ. ಇದರಲ್ಲಿ 3 ಕಿಚನ್ ಟವಲ್ ಇದೆ. ಆಮೇಲೆ ಇದೊಂದು ಬೇರೆ ಯಾವುದಕ್ಕಾದರೂ ಒರ್ಸೋಕ್ಕಾಗುತ್ತೆ ಅಂತ. ಇದು ಆ್ಯಕ್ಚುಲಿ ಇರೋದು ಗ್ಲಾಸ್ ಟವಲ್ಲು, ಗ್ಲಾಸ್ ಐಟಮ್ಸ್ ಎಲ್ಲನೂ ಒರ್ಸೋಕ್ಕೆ ಅಂತ. ಸೊ ಅದನ್ನು ಕೂಡ ಒಂದು ಸೆಟ್ ತೊಗೊಂಡೆ. ಆಮೇಲೆ ಉಳಿದಿರೋದೆಲ್ಲ ಐಟಮ್ಸು ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ಸಾಮಾನು ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಯೂಶ್ವಲಿ ನಾವು ತೊಗೊಳ್ಳೋದೆಲ್ಲನೂ ಆನ್ಲೈನೇ, ಬಟ್ ಮೆಟ್ರೋಕ್ಕೆ ಅಂತ ಹೋದರೆ ಬೇಕಾಗಿರೋದೆಲ್ಲನೂ ತಂದು ಬಿಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟು ಪ್ಲ್ಯಾಂಟ್ ಫರ್ಟಿಲೈಸರ್ ಎಲ್ಲನೂ ಒಂದು ಸ್ವಲ್ಪ ತೊಗೊಂಡ್ವಿ. ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಪ್ಲ್ಯಾಂಟೇಷನ್ ಅದೆಲ್ಲನೂ. ನಮ್ಮ ಮನೇಲಿ ತುಂಬ ಏನು ಜಾಗ ಇಲ್ಲ, ಬಟ್ ಸ್ವಲ್ಪ ಇರೋ ಜಾಗದಲ್ಲೇ ಆದಷ್ಟು ಗಿಡಗಳನ್ನು ಹಚ್ಚಿದ್ದೀವಿ. ಸೊ ಈ ನೀಮ್ ಮಿಕ್ಸ್ ಆಗಿರ್ಬೋದು, ಕೋಕೋ ಪಿಟ್ ಆಗಿರ್ಬೋದು, ಇದೆಲ್ಲನೂ ಒಂದು ಸ್ವಲ್ಪ ತೊಗೊಂಡ್ರು. ಆಮೇಲೆ ಉಳಿದಿರೋ ಐಟಮ್ಸು. ಆಮೇಲೆ ಒಂದು ಡಿಟರ್ಜೆಂಟ್ ಪೌಡ್ರ್ ಬೇಕಿತ್ತು, ತೊಗೊಂಡ್ವಿ. ನಾವು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು ಟೈಡು ಫ್ರಂಟ್ ಲೋಡ್ದು, ಬಟ್ ಅಲ್ಲಿ ಸ್ಟಾಕ್ ಇರಲಿಲ್ಲ. ಸೊ ಹಂಗಾಗಿ ಇದು ಊಷ್ ಅಂತ. ಸೊ ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಇದು 4 kg ತೊಗೊಂಡಿದ್ದು. ಈ ಬಾಕ್ಸ್ ಕೂಡ ನೋಡಿ ಚೆನ್ನಾಗಿದೆ, ಯಾವುದಕ್ಕಾದರೂ ಯೂಸ್ ಮಾಡ್ಕೋಬಹುದು. ಸ್ಟಾರ್ಟಿಂಗಲ್ಲಿ ಒಂದು ಏರಿಯಲ್ ಪ್ಯಾಕೆಟ್ ನೋಡಿದ್ರಲ್ಲ, ಅದು ನನ್ನ ಹಸ್ಬೆಂಡ್ ಇಟ್ಟಿದ್ದು. ನೋಡೋಣ ಟ್ರೈ ಮಾಡು ಅಂತ. ಆದರೆ ಅದು ಕಾಸ್ಟ್ಲಿ ಅನಿಸುತ್ತೆ ನನಗೆ. ಸೊ ಇವಾಗ ಗ್ಯಾಸ್ ಇಟ್ಟು ಪೂಜೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಇಡ್ತಾಯಿದ್ದೀವಿ. ಸೊ ಹಾಗಾಗಿ ಫಸ್ಟ್ ರಂಗೋಲಿ ಅದೆಲ್ಲ ಹಾಕ್ತಾಯಿದ್ದೀನಿ. ಈ 4 ಒಲೆದು ಗ್ಯಾಸ್ ಸ್ಟವ್ ತೊಗೋಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೆ, ಬಟ್ ತೊಗೊಂಡಿರಲಿಲ್ಲ. ಯಾಕಂದರೆ ಹಳೆ ಗ್ಯಾಸ್ ಸ್ಟವ್ ಇಂದು ತುಂಬ ಚೆನ್ನಾಗಿ ಇದೆ. ಸೊ ಹಾಗಾಗಿ ತೊಗೊಂಡಿರಲಿಲ್ಲ. ಆದರೆ ಬೆಳಗ್ಗೆ ಹೊತ್ತಲ್ಲಿ ಒಂದು ಸ್ವಲ್ಪ ತುಂಬಾ ಗಡಿಬಿಡಿ ಆಗ್ತಾಯಿತ್ತು, ಅದಕ್ಕೆ ತೊಗೊಂಡ್ವಿ. ಅಡುಗೆ ಮಾಡೋದು ಆಮೇಲೆ ಟಿಫನ್ ಮಾಡೋದು ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀನಿ, ಹಸ್ಬೆಂಡ್ಗೆ ಬಾಕ್ಸ್ ಕೂಡ ಒಯ್ಯೋಕ್ಕಾಗುತ್ತೆ ಅಂತ. ಆಮೇಲೆ 4 ಒಲೆ ಇದ್ದರೆ ಸ್ವಲ್ಪ ಬೇಗ ಅಡುಗೆ ಮಾಡ್ಕೋಬಹುದು ಅಂತ ಅಷ್ಟೇ. ಇದು ನೋಡಿ ನಮ್ಮ ಹಳೆಯ ಗ್ಯಾಸ್ ಸ್ಟವ್ ಇದು. ಇವಾಗ ಹೊಸದು ಇದು ತೊಗೊಂಡಿದ್ದು ನಾನು ಹಿಂಡ್ವೇರ್ ಬ್ರ್ಯಾಂಡ್ದು. ತುಂಬ ಚೆನ್ನಾಗಿದೆ, ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಅಲ್ಲ. ಯಾಕಂದರೆ ಈ ಪ್ಲೇಟ್ಸ್ದೆಲ್ಲನೂ ಒಂದು ಸ್ವಲ್ಪ ದಿವಸ, ಒಂದು 8 ದಿವಸ ಆದಮೇಲೆ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಂಗಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಅವ್ರು ಬಂದು ಸರ್ವಿಸ್ ಮಾಡಿಕೊಡುವಾಗ ಗೊತ್ತಾಯಿತು ಅದು ಪೇಂಟಿಂಗು ಅಂತ, ಸ್ಕ್ರ್ಯಾಚಸ್ ಏನಲ್ಲ. ಸೊ ಆದರೂ ಕೂಡ ಅವರು ಚೇಂಜ್ ಮಾಡಿ ಕೊಟ್ಟರು. ಅಂದರೆ ಸ್ಟೀಲಿಂದೇ ಹಾಕ್ಸಿದ್ದೀವಿ ಇವಾಗ. ಆಮೇಲೆ ಇದಕ್ಕೆ 5 years ವ್ಯಾರಂಟಿ ಇದೆ, ಗ್ಲಾಸ್ಗೆ ಆಮೇಲೆ ಬರ್ನರ್ಗೆ ಎಲ್ಲದಕ್ಕೂ 5 years ಆಫ್ ವ್ಯಾರಂಟಿ. ಆಮೇಲೆ ಈ ಗ್ಯಾಸ್ ಸ್ಟವ್ ತೊಗೊಳ್ಳುವಾಗ ನಾನು ಎಲ್ಲ ರೀತಿಯಲ್ಲೂ ಚೆಕ್ ಮಾಡಿ ನೋಡಿದೆ. ಈ ಥರ ಹಿಂದೆ ಮುಂದೆ ಇರೋದು, ಆಮೇಲೆ ಸ್ಟೆಪ್ ವೈಸ್ ಇರುತ್ತಲ್ಲ ಆ ಥರದ್ರಲ್ಲಿ ಏನಾಗುತ್ತೆ, ಪಾತ್ರೆ ಒಂದು ಸ್ವಲ್ಪ ಟಚ್ ಆಗುತ್ತೆ, ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಾಗ. ಆಮೇಲೆ ನಾವು ಹಿಂದೆ ಅಡುಗೆ ಏನು ಮಾಡ್ತಿರ್ತೀವೋ ಅಲ್ಲಿ ಈಸಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ ನಾವು. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಬ್ರಾಡಾಗಿಯೇ ಇರಲಿ ಅಂತ ಈ ಥರದ್ದು ಗ್ಯಾಸ್ ಸ್ಟವ್ನೇ ಪರ್ಚೇಸ್ ಮಾಡಿದ್ರೆ, ಇದರಲ್ಲಿ ನಾವು ಆರಾಮಾಗಿ ಹಿಂದೆ ಇಟ್ಟಿರೋ ಅಡುಗೆ ಕೂಡ ಮಾಡ್ಕೋಬಹುದು. ಸೊ ಹಾಗಾಗಿ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ಯಾವುದಾದ್ರೂ ಒಂದು ಹೊಸ ತೊಗೊಂಡಾಗ ಅದಕ್ಕೆ ಒಂದು ಸ್ವಲ್ಪ ಪೂಜೆ ಮಾಡಿ ಶುರು ಮಾಡಿದ್ರೇ ಒಂದು ಸಮಾಧಾನ ಅನಿಸುತ್ತೆ. ಸೊ ಇವಾಗ ಪೂಜೆ ಎಲ್ಲನೂ ಆಯಿತು. ಇನ್ನು ಮುಂದೆ ನಾನು ಇದೇ ಗ್ಯಾಸ್ ಸ್ಟವ್ನೇ ಯೂಸ್ ಮಾಡ್ತೀನಿ. ಇಲ್ಲಿ ಮಕ್ಕಳದ್ದು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಸೊ ಇವನು ಐಸ್ ಕ್ರೀಮ್ ತಿಂತಾ ಇದ್ದ, ಅವನು ಬಂದು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದ. ಇವನು ಅವನಿಗೆ ತಿನ್ನಿಸ್ದ, ಆದರೆ ತಿನ್ನಿಸೋದ್ಬಿಟ್ಟು ಮುಖಕ್ಕೆಲ್ಲನೂ ಹಚ್ತಾ ಇದ್ದ. ಸೊ ಚೆನ್ನಾಗಿ ಅನಿಸ್ತಂತ ಇದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ ಅಷ್ಟೇ. ಬೇಸಿಗೆ ಇತ್ತಲ್ಲ, ಹಾಗಾಗಿ ನಡೆಯುತ್ತೆ ಅಂತ ಸುಮ್ಮನಾಗಿದ್ದೆ ನಾನು, ಐಸ್ ಕ್ರೀಮ್ ಹಚ್ತಾ ಇದ್ರು. ಹೇಳಿದ್ನಲ್ಲ, ಇದೊಂದು ಸ್ವಲ್ಪ ದಿವಸದ ಹಿಂದೆ ಮಾಡಿದ ವಿಡಿಯೋ, ಆದರೆ ಇವಾಗ ನೋಡಿ ಇಷ್ಟು ಆಗಿದ್ದಾನೆ.
ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.